ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 23. ದಯೆ ದಾಕ್ಷಿಣ್ಯ ಅಂದರೆ ಏನು ಅಂತ ಗೊತ್ತಿಲ್ಲ. ನನ್ನ ಡಿಕ್ಷನರಿಯಲ್ಲಿ ಆ ಪದಗಳೇ ಇಲ್ಲ. ನಾನೀಗ ಎಣಿಸೋಕೆ ಶುರು ಮಾಡ್ತೀನಿ. ನೀನು ಈ ಲೋಕನೇ ಬಿಟ್ಟು ಹೋಗ್ತೀಯ. ಅಷ್ಟರಲ್ಲಿ ಹೊರಗೆ ವಾಹನದ ಸದ್ದು ಕೇಳಿಸಿತು. ಹ್ಯಾಂಡ್ಸ್ ಅಪ್, ಡೋಂಟ್ ಮೂವ್, ಯು ಆರ್ ಅಂಡರ್ ಅರೆಸ್ಟ್. ಒಂದು ವೇಳೆ ಸೂರ್ಯಕಾಂತ್ ಕಡೆಯವರು ಅವಳನ್ನು ಹಿಂಬಾಲಿಸದಿದ್ದಲ್ಲಿ ಅವನಿಗೆ ಮುಂದೆ ಯೋಚಿಸಲಾಗಲಿಲ್ಲ. ರಿಧಿಯನ್ನು ಊರಾಚೆ ಇದ್ದ ಹಳೆಯ ಕಟ್ಟಡದ ಬಳಿ ಕರೆದೊಯ್ದಿದ್ದರು. ಗಾಡಿ ನಿಂತ ಬಳಿಕ ಅವಳ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದಿದ್ದರು. ಆದರೆ ಅವಳ ಕೈ ಕಾಲುಗಳಿಗೆ ಕಟ್ಟಿದ ಕಟ್ಟನ್ನು ಬಿಚ್ಚಲಿಲ್ಲ. ಎಲ್ಲಾದರೂ ಓಡಿ ತಪ್ಪಿಸಿಕೊಂಡರೆ ಆ ಭಯವಿತ್ತು ಅವರಿಗೆ. ತಾನು ಎಲ್ಲಿದ್ದೇನೆಂದೇ ಗೊತ್ತಾಗಲಿಲ್ಲ ರಿಧಿಗೆ. ಕಾಡಿನ ಮಧ್ಯೆ ಇರುವಂತೆ ಅನಿಸುತ್ತಿತ್ತು. ಸುತ್ತಲೂ ಕಣ್ಣು ಹಾಯಿಸಿದಳು. ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಮನೆಯೂ ಇಲ್ಲ, ಜನಸಂಚಾರವೇ ಇರಲಿಲ್ಲ. ನಿರ್ಜನವಾದ ಬಯಲು ಪ್ರದೇಶ. ಇಲ್ಲಿಗೆ ಇವರು ತನ್ನನ್ನು ಕರೆದುಕೊಂಡು ಬಂದಿದ್ದು ಯಾರಿಗೂ ಗೊತ್ತಾಗಲು ಸಾಧ್ಯವೇ ಇರಲಿಲ್ಲ. ತನ್ನನ್ನಿವರು ಏನಾದರೂ ಮಾಡಿದರೂ ಸಹಾಯಕ್ಕೆ ಒಬ್ಬ ವ್ಯಕ್ತಿಯೂ ಬರಲು ಸಾಧ್ಯವೇ ಇಲ್ಲ. ಅಂತಹ ಪ್ರದೇಶವನ್ನು ಆರಿಸಿಕೊಂಡಿದ್ದಾರೆ. ಅವರಿಲ್ಲಿಗೇಕೆ ತನ್ನನ್ನು ಕರೆದುಕೊಂಡು ಬಂದಿದ್ದಾರೆ ಎಂಬುದು ರಿಧಿಗೆ ಗೊತ್ತಿತ್ತು. ಆದರೆ ಅವರ ಬಾಸ್ ಯಾರು ಎಂದು ಗೊತ್ತಿರಲಿಲ್ಲ. ಅವರೀಗ ಪೂರ್ವಾಂಕ್ನಿಂದ ದೂರವಿರಬೇಕೆಂದು ಹೇಳಬಹುದು. ಅದಕ್ಕೆ ಒಪ್ಪಿದರೆ ತನ್ನನ್ನಿಲ್ಲಿಂದ ಬಿಡುಗಡೆಗೊಳಿಸುವರೇ ಯೋಚಿಸುತ್ತಿದ್ದಳು ರಿಧಿ. ತಾನಿಲ್ಲಿಂದ ಸುರಕ್ಷಿತವಾಗಿ ಹೋಗುವುದಾದರೂ ಹೇಗೆ? ಇಲ್ಲಿಂದ ಯಾವ ಕಡೆ ಹೋಗಬೇಕೆಂದು ಗೊತ್ತಿಲ್ಲ. ತನ್ನ ಕೈಯಲ್ಲಿ ಸೆಲ್ ಫೋನ್ ಕೂಡ ಇಲ್ಲ. ಅದನ್ನಾಗಲೇ ಅವರು ಕಿತ್ತುಕೊಂಡಿದ್ದಾರೆ. ರಿಧಿ ಧೈರ್ಯ ವಹಿಸಿಕೊಂಡು ಅವರಲ್ಲಿ ಪ್ರಶ್ನಿಸಿದಳು. ನನ್ನನ್ನು ನೀವು ಯಾಕಿಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ? ನನ್ನಿಂದ ನಿಮಗೆ ಏನಾಗಬೇಕು? ಅಂದರೆ ನಿಂಗೆ ನಾವ್ಯಾಕೆ ನಿನ್ನನ್ನಿಲ್ಲಿ ಕರ್ಕೊಂಡು ಬಂದ್ವಿ ಅಂತ ಏನು ಗೊತ್ತಿಲ್ವಾ ಅಮ್ಮಣ್ಣಿ? ಅಥವಾ ನಮ್ಮ ಬಾಯಿನಲ್ಲೇ ಇನ್ನೊಮ್ಮೆ ಕೇಳಬೇಕು ಅಂತ ಆಸೆ ಆಗ್ತಾ ಇದೆಯಾ? ಹೇಳ್ತೀನಿ ಕೇಳು. ಬಾಯಿ ಮಾತಲ್ಲಿ ಹೇಳಿದರೆ ನಿಂಗೆ ಗೊತ್ತಾಗಲ್ಲ. ಎರಡೆರಡು ಸಲ ನಿಂಗೆ ವಾರ್ನ್ ಮಾಡಿ ಆಯಿತು. ಆದರೂ ನೀನು ನಮ್ಮ ಬಾಸ್ನ ಮಾತಿಗೆ ಬೆಲೆ ಕೊಡಲಿಲ್ಲ. ಆ ಪೂರ್ವಾಂಕ್ ಹಿಂದೆ ಸುತ್ತಬೇಡ, ಅವನನ್ನು ಪ್ರೀತಿಸಬೇಡ ಅಂತ ಹೇಳಿದರೆ ನೀನು ಕೇಳಿದ್ಯಾ? ನಿಂಗೆ ಬಾಯಿ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ. ಅದಕ್ಕಾಗಿ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕಾಯಿತು ಎಂದು ಹೇಳಿದ ಅವರಲ್ಲೊಬ್ಬ. ನನ್ನ ಕೈಕಾಲೆಲ್ಲ ಯಾಕೆ ಕಟ್ಟಿ ಹಾಕಿದ್ದೀರಾ? ಅಂತಹ ತಪ್ಪು ನಾನೇನು ಮಾಡಿಲ್ಲ. ಇಲ್ಲಿಂದ ಓಡಿ ಹೋಗೋಕೆ ನನಗೆ ದಾರಿನೂ ಗೊತ್ತಿಲ್ಲ. ಮತ್ತೆಲ್ಲಿಗೆ ಅಂತ ಓಡಿ ಹೋಗಲಿ? ನನಗೆ ಕಟ್ಟಿರುವುದು ತುಂಬ ನೋವಾಗ್ತಿದೆ. ಕಟ್ಟು ಬಿಚ್ಚಿ. ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರ ಹೇಳ್ತೀನಿ. ಇದ್ದುದರಲ್ಲಿ ಧೈರ್ಯ ಮಾಡಿಕೊಂಡೇ ಹೇಳಿದ್ದಳು ರಿಧಿ. ನೀನು ತುಂಬ ಬುದ್ಧಿವಂತೆ ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ. ನಿನ್ನ ಬುದ್ಧಿವಂತಿಕೆಯನ್ನು ಇಲ್ಲಿ ಪ್ರದರ್ಶಿಸಬೇಡ. ನಮ್ಮ ಬಾಸ್ ಹೇಳೋ ತನಕ ನಿನಗೆ ಇದೇ ಶಿಕ್ಷೆ ಎಂದು ಹೇಳುತ್ತಾ ಅವಳನ್ನು ಎತ್ತಿಕೊಂಡೇ ಆ ಕಟ್ಟಡದ ಬಳಿ ಬಂದಿದ್ದರು ಆ ದುರುಳರು. ನಮ್ಮ ಬಾಸ್ ಮಾತು ಕೇಳದೆ ಅವರಿಗೆ ತುಂಬ ಕೋಪ ಬರೋ ಹಾಗೆ ಮಾಡಿದ್ಯಾ? ಅದಕ್ಕಾಗಿ ನಿಮಗೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು, ಇನ್ನೊಬ್ಬ ಹೇಳಿದ ರಿಧಿಗೆ. ಅವರು ಕಟ್ಟಡದ ಒಳ ಪ್ರವೇಶಿಸುತ್ತಿದ್ದಂತೆಯೇ ಒಂದು ಮಂಚದ ಮೇಲೆ ಅವಳನ್ನು ಬಿಟ್ಟರು. ಅಲ್ಲಿ ಯುವತಿಯೊಬ್ಬಳು ಚೇರ್ನ ಮೇಲೆ ಕುಳಿತಿದ್ದಳು. ಅವಳೇ ಇವರ ಬಾಸ್ ಎಂದು ಅರ್ಥವಾಯಿತು ಪರಿಧಿಗೆ. ಅಂದರೆ ಈ ಹುಡುಗಿ ಪೂರ್ವಾಂಕ್ನನ್ನ ಪ್ರೀತಿಸುತ್ತಾಳೆ. ಅಷ್ಟರಲ್ಲಿ ಆ ಯುವತಿ ರಿಧಿಯನ್ನು ಕೇಳಿದ್ದಳು. ನಿನ್ನ ಹೆಸರು ಪರಿಧಿ ಅಂತ ಅಲ್ವಾ? ನಿಂಗೂ ಅವನಿಗೂ ಏನು ಸಂಬಂಧ? ನೀನ್ಯಾಕೆ ಅವನ ಹಿಂದೆ ಮುಂದೆ ಸುತ್ತುತ್ತಾ ಇರ್ತೀಯ? ನಾನು ಯಾರು ಅಂತ ಗೊತ್ತಾ ನಿಂಗೆ? ನನ್ನ ಮಾತಿಗೆ ಬೆಲೆ ಕೊಡಬೇಕು ಅಂತ ನಿಂಗೆ ಯಾವತ್ತೂ ಅನ್ನಿಸ್ಲಿಲ್ವಾ? ನಾನು ವಾರ್ನ್ ಮಾಡಿದ ಮೇಲೆ ನೀನು ಅವನ ಜೊತೆ ಸುತ್ತೋದು ಜಾಸ್ತಿ ಮಾಡಿದ್ದೀಯಾ? ಯಾಕೆ? ನನಗೆ ಬೇರೆ ಏನು ಕೆಲಸ ಇಲ್ಲ ಅಂತ ನಿಂಗೆ ವಾರ್ನ್ ಮಾಡ್ತಾ ಇದ್ದೆ ಅಂತ ಅಂದ್ಕೊಂಡ್ಯಾ? ನನ್ನಲ್ಲಿ ಇಲ್ಲದೆ ಇರೋದು ನಿನ್ನಲ್ಲಿ ಏನಿದೆ ಅಂತ ಅವನು ನಿನ್ನ ನೋಡಿ ಮೆಚ್ಚಿಕೊಂಡಿದ್ದಾನೆ. ನೀನು ನನಗಿಂತ ಸುಂದರಿ ಅಂತಾನಾ? ಅಥವಾ ಮೆಡಿಕಲ್ ಓದ್ತಾ ಇದ್ದೀಯಾ, ಬುದ್ಧಿವಂತೆ ಅಂತಾನಾ? ನಿನ್ನ ಸೌಂದರ್ಯ ಇದ್ದರೆ ತಾನೇ ಅವನು ನಿನ್ನ ಹಿಂದೆ ಸುತ್ತೋದು. ಅದನ್ನು ಇಲ್ಲವಾಗಿಸಿಬಿಟ್ರೆ ನಿನ್ನ ಈ ಸುಂದರವಾದ ಮುಖವನ್ನು ವಿರೂಪಗೊಳಿಸುವಂತೆ ಹೇಳ್ತೀನಿ. ಜಾಸ್ತಿ ಹೊತ್ತೇನೂ ಬೇಡ ನಮಗೆ. ಅವಳು ಹಾಗೆ ಹೇಳುತ್ತಿದ್ದಾಗ ಪಕ್ಕದಲ್ಲಿದ್ದವನು ಅವಳ ಮುಖದ ಅತ್ಯಂತ ಸಮೀಪ ತನ್ನ ಕೈಯಲ್ಲಿದ್ದ ಚಾಕುವನ್ನು ತಂದಿದ್ದ. ತನ್ನ ಮುಖವನ್ನು ಚಾಕುವಿನಿಂದ ವಿರೂಪಗೊಳಿಸುತ್ತಾರಾ? ರಿಧಿಗೆ ಇನ್ನಿಲ್ಲದ ಭಯವಾಗಿತ್ತು. ಭಯದಿಂದ ನಡುಗುತ್ತಾ ತನ್ನ ಮುಖವನ್ನು ಹಿಂದೆ ಸರಿಸಿದಳು. ನಾನವತ್ತು ಹೇಳಿದಾಗ ನಿಂಗೆ ಅರ್ಥ ಆಗಲಿಲ್ಲ. ನಾನು ಏನು ಮಾಡಬಾರ್ದು ಅಂತ ಹೇಳ್ತೀನೋ ಅದನ್ನೇ ಮಾಡ್ತಾ ಇದ್ದೀಯ. ಈಗ ಅನುಭವಿಸು. ನಿನ್ನ ಮುಖವನ್ನು ವಿಕಾರ ಮಾಡಿ ಇನ್ನೆಂದೂ ಅವನು ನಿನ್ನನ್ನು ನೋಡದೇ ಇರೋ ಹಾಗೆ ಮಾಡಿ ಕಳಿಸಲೋ ಅಥವಾ ನಿನ್ನನ್ನೇ ಇಲ್ಲವಾಗಿಸಲೋ? ಈಗ ಏನು ಮಾಡಬೇಕು ಅಂತ ನಿಂಗೆ ಆಯ್ಕೆ ಬಿಟ್ಟಿದ್ದೀನಿ. ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋ ಎಂದು ಹೇಳುತ್ತಾ ವಿಚಿತ್ರವಾಗಿ ನಕ್ಕಳು ಆ ಯುವತಿ. ಅವಳಿಗೆ ಕರ್ಕಶವೆನಿಸಿತು ಅವಳ ನಗು. ಕೇಳಲು ಆಗಲಿಲ್ಲ. ಕಿವಿ ಮುಚ್ಚಿಕೊಳ್ಳಬೇಕೆನಿಸಿತು. ಆದರೆ ಸಾಧ್ಯವಾಗಲಿಲ್ಲ. ಕೈ ಕಟ್ಟಿಕೊಂಡಿದ್ದರು. ಆದ್ದರಿಂದ ಹಾಗೆ ಮಾಡಲಾಗಲಿಲ್ಲ ಅವಳಿಂದ. ಬಳಿಕ ಆ ಯುವತಿ ರಿಧಿಯ ಬಳಿ ಹೇಳಿದಳು. ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀಯಾ? ನನ್ನ ಹೆಸರೇನು ಅಂತ ಬೇಕಾ? ಹೇಳ್ತೀನಿ. ನನ್ನ ಹೆಸರು ಪ್ರಿಯಾಂಕಾ ಅಂತ. ಮಾಜಿ MLA ಅವರ ಮಗಳು.
ಪೂರ್ವಾಂಕ್ ಯಾವತ್ತಾದರೂ ನನ್ನ ಬಗ್ಗೆ ನಿನ್ನ ಹತ್ರ ಹೇಳಿದಾನ? ನಾನು ಅವನನ್ನು ಮೊದಲ ಬಾರಿಗೆ ನೋಡಿದಾಗಲೇ ನನಗೆ ಅವನು ನನ್ನ ಹುಡುಗ ಅಂತ ಅನ್ನಿಸಿತ್ತು. ದಿನದಿಂದ ದಿನಕ್ಕೆ ನನ್ನ ಪ್ರೀತಿ ಜಾಸ್ತಿ ಆಗ್ತಾನೇ ಹೋಯಿತು. ನಾನು ಅವನನ್ನು ಇನ್ನಿಲ್ಲದಷ್ಟು ಪ್ರೀತಿಸ್ತಾ ಇದ್ದೆ. ಆದರೆ ಅದು ಅವನಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಕೊನೆಗೆ ಅವನ ಹತ್ರನೂ ಹೇಳ್ಕೊಂಡೆ. ಅವನಿಗೋಸ್ಕರ ನಾನು ಸಾಯೋಕ್ಕೂ ಕೂಡ ರೆಡಿಯಾಗಿದ್ದೆ. ಆವತ್ತವನು ನನ್ನ ಹತ್ರ ಬಣ್ಣದ ಮಾತಾಡಿ ಆಮೇಲೆ ಒಂದು ದಿನ ಮಾಯ ಆಗಿಬಿಟ್ಟಿದ್ದಾನೆ. ಆದರೆ ನಾನು ಅವನನ್ನು ಸುಮ್ಮನೆ ಬಿಟ್ಟು ಬಿಡುತ್ತೇನೆ ಅಂತ ಅಂದ್ಕೊಂಡಿದ್ದಾನೆ ಅವನು. ಅವನನ್ನು ನಾನು ಯಾರಿಗೂ ಯಾವ ಕಾರಣಕ್ಕೂ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಅವನು ಯಾವತ್ತಿದ್ರೂ ನನ್ನವನೇ. ಅವನನ್ನು ನಾನು ಹುಡುಕ್ತಾ ಇದ್ದೆ. ಆಮೇಲೆ ಅವನು ನಿನ್ನ ಜೊತೆ ಓಡಾಡೋದು ಕಾಣಿಸ್ತು. ಆಗ ನನಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ ನಿನ್ನನ್ನು ಆವಾಗಲೇ ಶೂಟ್ ಮಾಡಿ ಕೊಂದು ಹಾಕಬೇಕು ಅಂತ ಅನ್ನಿಸ್ತು. ಆದರೂ ನಿನಗೆ ಒಂದಲ್ಲ 2 ಚಾನ್ಸ್ ಕೊಟ್ಟಿದ್ದೀನಿ. ನೀನದನ್ನು ಸದುಪಯೋಗಪಡಿಸಿಕೊಳ್ಳಲಿಲ್ಲ. ಅದೆಷ್ಟು ಹೊತ್ತು ಯೋಚನೆ ಮಾಡ್ತೀಯಾ? 2ರಲ್ಲಿ 1 ಆಯ್ಕೆ ಮಾಡು ಅಂದೆ. ನೀನು ಸುಮ್ಮನೆ ಇದ್ದೀಯಲ್ಲ. ನಿಂಗೆ ಸಾಯೋ ಆಸೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಒಂದು ಕಣ್ಸನ್ನೆ ಮಾಡಿದರೂ ಸಾಕು, ನನ್ನ ಅನುಚರರು ನಿನ್ನನ್ನು ಇನ್ನಿಲ್ಲವಾಗಿಸಿ ಬಿಡ್ತಾರೆ. ಕೊನೆಯ ಬಾರಿ ಹೇಳ್ತಾ ಇದ್ದೀನಿ, ನಿನ್ನ ಜೀವ ಉಳಿಸಿಕೊಂಡು ಕುರೂಪಿಯಾಗಿ ಬದುಕೋ ಆಸೆ ಇದೆಯಾ ನಿನಗೆ? ಅದಕ್ಕಿಂತ ಸಾವೇ ಮೇಲಲ್ವಾ? ರಿಧಿ ಭಯದಿಂದ ತತ್ತರಿಸಿ ಹೋಗಿದ್ದಳು. ಅವಳ ಗಂಟಲಿನಲ್ಲಿನ ದ್ರವ ಆರಿ ಹೋಗಿತ್ತು. ಏನಾದರೂ ಒಂದು ಉತ್ತರಿಸಬೇಕೆಂದರೂ ಅವಳಿಗೆ ಉತ್ತರಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ಅವಳ ಬಾಯಿಯಿಂದ ಸ್ವರವೇ ಹೊರಡುತ್ತಿಲ್ಲ. ಭಯ, ಆತಂಕದಿಂದಾಗಿ ನಡುಗುತ್ತಿದ್ದಳು ರಿಧಿ. ಕಣ್ಣುಗಳು ತುಂಬಲಾರಂಭಿಸಿದ್ದವು. ಈಗ ಪ್ರಿಯಾಂಕ ಗಹಿಸಿ ನಕ್ಕಳು. ಈಗ ನೀನು ಅತ್ತು ಯಾವ ಪ್ರಯೋಜನವೂ ಇಲ್ಲ. ನೀನು ನನ್ನ ದಾರಿಗೆ ಅಡ್ಡವಾಗಿ ಬಂದಿದ್ದೀಯಾ. ಅದನ್ನು ನಾನು ನಿವಾರಿಸಲೇಬೇಕು. ನನಗೆ ದಯೆ, ದಾಕ್ಷಿಣ್ಯ ಅಂದರೆ ಏನು ಅಂತ ಗೊತ್ತಿಲ್ಲ. ನನ್ನ ಡಿಕ್ಷನರಿಯಲ್ಲಿ ಆ ಪದಗಳೇ ಇಲ್ಲ. ನಾನೀಗ ಎಣಿಸೋಕೆ ಶುರು ಮಾಡ್ತೀನಿ. 1ರಿಂದ 10ರವರೆಗೆ ಎಣಿಸುವಷ್ಟೇ ನಿಂಗೆ ಆಯಸ್ಸಿರೋದು. ಆಮೇಲೆ ನೀನು ಈ ಲೋಕನೇ ಬಿಟ್ಟು ಹೋಗ್ತೀಯ. ಅವಳು ಎಣಿಸಲಾರಂಭಿಸಿದ್ದಳು. ಅಷ್ಟರಲ್ಲಿ ಹೊರಗೆ ವಾಹನದ ಸದ್ದು ಕೇಳಿಸಿತು. ಮತ್ತೊಂದು ಕ್ಷಣದಲ್ಲಿ ಹ್ಯಾಂಡ್ಸ್ ಅಪ್, ಡೋಂಟ್ ಮೂವ್, ಯು ಆರ್ ಅಂಡರ್ ಅರೆಸ್ಟ್. ಪ್ರಿಯಾಂಕ ಕಡೆಯವರನ್ನು ಓಡಿ ತಪ್ಪಿಸಿಕೊಳ್ಳಲಾಗದಂತೆ ಸುತ್ತುವರಿದು ಬಿಟ್ಟಿದ್ದರು. ಸೂರ್ಯಕಾಂತ್ ಕಡೆಯವರು ರಿಧಿಯನ್ನು ರಕ್ಷಿಸಲೆಂದು ಅಲ್ಲಿ ಬಂದಾಗಿತ್ತು. ರಿಧಿಗೆ ಬಂದವರಾರೆಂದು ಗೊತ್ತಾಗಲಿಲ್ಲ. ಆದರೆ ತನ್ನನ್ನು ರಕ್ಷಿಸುವರೆಂದು ಮಾತ್ರ ಗೊತ್ತಾಯಿತು. ಹೋದ ಜೀವ ಬಂದಂತಾಗಿತ್ತು ರಿಧಿಗೆ. ಸೂರ್ಯಕಾಂತ್ ಕಡೆಯವರಲ್ಲೊಬ್ಬ ಬಂದು ರಿಧಿಯ ಕೈ ಮತ್ತು ಕಾಲಿಗೆ ಕಟ್ಟಿದ ಕಟ್ಟುಗಳನ್ನು ಬಿಚ್ಚಿದ. ಇವರು ಯಾವಾಗ ತನ್ನನ್ನು ನೋಡಿದರೋ, ಹಿಂಬಾಲಿಸಿಕೊಂಡು ಬಂದರು ಎಂದೇ ಗೊತ್ತಾಗಲಿಲ್ಲ ರಿಧಿಗೆ. ಅವರು ಅದೆಷ್ಟು ಗಟ್ಟಿಯಾಗಿ ಬಂಧಿಸಿದ್ದರೆಂದರೆ ಅವಳಿಗೆ ಈಗಲೂ ನೋವಾಗುತ್ತಿತ್ತು. ಬಂದವರಲ್ಲೊಬ್ಬ ರಿಧಿಯತ್ತ ತಿರುಗಿ ಹೇಳಿದ, ಮೇಡಮ್, ನೀವೇನು ಭಯಪಟ್ಕೋಬೇಡಿ. ನಿಮ್ಮನ್ನು ನಿಮ್ಮ ಮನೆಗೆ ತಲುಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ದೇವರ ಹಾಗೆ ಬಂದು ನನ್ನ ಕಾಪಾಡಿದ್ದೀರಾ. ಥ್ಯಾಂಕ್ ಯು ಅನ್ನೋದು ತುಂಬ ಚಿಕ್ಕ ಪದ ಆಯಿತು. ನಿಮಗೆ ಅದು ಹೇಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಈಗ ಭಯ, ಆತಂಕ ಕಡಿಮೆಯಾಗಿ ಆ ಜಾಗದಲ್ಲಿ ಸಂತೋಷ ಕಾಣಿಸಿತು. ಬಳಿಕ ಅದೇ ವ್ಯಕ್ತಿ ರಿಧಿಯ ಬಳಿ ಹೇಳಿದ, ನಿಮ್ಮ ಮನೆಯವರಿಗೆ ಕರೆ ಮಾಡಿ ಹೇಳಿ, ಸೂರ್ಯಕಾಂತ್ ಅವರ ಕಡೆಯವರ ಜೊತೆ ನಾನಿದ್ದೀನಿ, ಸೇಫ್ ಆಗಿದ್ದೀನಿ. ಇನ್ನು 2 ಗಂಟೆ ಒಳಗೆ ನೀವು ಅಲ್ಲಿರ್ತೀರಿ ಅಂತ ತಿಳಿಸಿಬಿಡಿ ಎಂದು ಹೇಳುತ್ತಾ ಅವಳ ಸೆಲ್ಫೋನನ್ನು ಅವಳ ಕೈಗೆ ಹಿಂದಿರುಗಿಸಿದ್ದರು. ರಿಧಿಗೆ ಈಗ ಕುತೂಹಲ ತಡೆಯಲಾಗಲಿಲ್ಲ. ಅವಳು ಸೂರ್ಯಕಾಂತ್ ಕಡೆಯವರನ್ನು ಪ್ರಶ್ನಿಸಿದಳು, ನಿಮಗೆ ಹೇಗೆ ಗೊತ್ತಾಯಿತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ? ನನ್ನನ್ನು ಯಾರೋ ಹಿಂಬಾಲಿಸ್ತಾ ಇದ್ದಿದ್ದು ನನಗೆ ಗೊತ್ತೇ ಆಗಿರಲಿಲ್ಲ. ವೀಕ್ಷಕರೇ, ಕಾರಣಾಂತರಗಳಿಂದ ಈ ವಾರ ದಿನ ವಿಡಿಯೋ ಹಾಕೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.